ವೇಗವಾಗಿ ಇವತ್ತು ಸಂದೇಶದ ಭಾಗದ ಕಡೆಗೆ ನಾವು ಬರ್ತಾ ಇದ್ದೀವಿ. ಅದನ್ನು ಬಿಡುಗಡೆ ಮಾಡದೇ ಇರತಕ್ಕಂತೆ ಅಂತರಿಕ್ಷವನ್ನು ಮಾಲಿನ್ಯ ಮಾಡುವ ದುರಾತ್ಮನನ್ನು ನಾನು ಶಪಿಸ್ತೇನೆ. ಆಮೇಲೆ ಎಲ್ಲರೂ ಒಂದು ದೊಡ್ಡ ಆತ್ಮನಲ್ಲಿ ಲಭಿಸಲ್ಪಟ್ಟ ಒಂದು ದೊಡ್ಡ ಆಲೋಚನೆಯನ್ನು ಬಿಡುಗಡೆ ಮಾಡುವ ಆತುರದಲ್ಲಿ ನಾನು ಇದ್ದೇನೆ. ಸತ್ಯವೇದ ಗ್ರಂಥ ತಂದವರೆಲ್ಲರೂ 2 ಸಮುವೇಲನ ಪುಸ್ತಕ 23ನೇ ಅಧ್ಯಾಯದ 9 ಮತ್ತು 10ನೇ ವಚನವನ್ನು ನಾವು ಓದುವಂತರಾಗಿರೋಣ. ಬುಕ್ ಆಫ್ 2 ಸ್ಯಾಮುವೇಲ್ 2 ಸಮುವೇಲನ ಪುಸ್ತಕ 23ನೇ ಅಧ್ಯಾಯದ 9 ಮತ್ತು 10ನೇ ವಾಕ್ಯ. 10ನೇ ವಾಕ್ಯ. 2ನೇ ಅವನು ಅಹೋಹ್ಯನಾದ ದೋದೋಳ ಎಂಬವನ ಮಗನಾಗಿರುವ ಎಲ್ಲಾಜರನು ಫಿಲಿಷ್ಟಿಯರು ಅಲ್ಲಿ ಯುದ್ಧಕ್ಕೆ ಕೂಡಿಕೊಂಡಾಗ ಅವರನ್ನು ನಿಂದಿಸುವುದಕ್ಕೆ ದಾವೀದನ ಜೊತೆಯಲ್ಲಿ ಹೋದ 3 ಮಂದಿ ಶೂರರಲ್ಲಿ, ಅದನ್ನು ಅಂಡರ್ಲೈನ್ ಮಾಡಿಕೊಳ್ಳ್ರಿ, 3 ಮಂದಿ ಶೂರರಲ್ಲಿ ಇವನು ಒಬ್ಬನಾಗಿದ್ದನು. ಇಸ್ರಾಯೇಲರು ಹೋದ ನಂತರ ಅಂಡರ್ಲೈನ್ ಮಾಡಿಕೊಳ್ಳ್ರಿ, ಇವನು ನಿಂತು ಕತ್ತಿ ಹಿಡಿದ ಕೈ ಸೋತು ಮರಗಟ್ಟಿ ಹೋಗುವ ತನಕ ಫಿಲಿಷ್ಟಿಯರನ್ನು ಕೊಲ್ಲುತ್ತಲೇ ಇದ್ದನು. ಆ ದಿನದಲ್ಲಿ ಯೆಹೋವನು ಮಹಾಜಯ ಉಂಟು ಮಾಡಲು ಇಸ್ರಾಯೇಲರು ಸುಳುಕೊಳ್ಳುವುದಕ್ಕೋಸ್ಕರ ಹಿಂತಿರುಗಿದರು. ಇವತ್ತಿನ ನನ್ನ ಸಂದೇಶದ ಪೀಠಿಕೆ ಮಹಾಜಯ. ಗಟ್ಟಿಯಾಗಿ ಹೇಳ್ರಿ, ಮತ್ತೊಮ್ಮೆ ಹೇಳ್ರಿ, ಮಹಾಜಯ. ಇದು ದೇವರು ನಮ್ಮ ಸಭೆಗೆ ದೇವರು ಕೊಟ್ಟಂಥ ಒಂದು ಆಲೋಚನೆ ಆಗಿದೆ. ಕಳೆದ 2 ದಿನಗಳಿಂದ ದೇವರು ನನ್ನ ಒಳಗಡೆ ಕೊಟ್ಟಂಥ ಆ ಶಬ್ದಕ್ಕಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಆಮೇಲೆ ನಮ್ಮ ಜೀವನದಲ್ಲಿ ಇದುವರೆಗೂ ಜಯವನ್ನು, ಭಾಳ ಜಯವನ್ನು ನಾವು ಕಂಡ್ಕೊಂಡ್ಬಂದಿದ್ದೀವಿ. ದೇವರು ಹಂತವಾಗಿ ಪ್ರತಿಯೊಬ್ಬೊಬ್ಬರ ಜೀವನದಲ್ಲೂ ಜಯವನ್ನು ಕೊಟ್ಟಿದ್ದಾನೆ. ಆದರೆ ಈ ದಿವಸದಲ್ಲಿ ನಾನು ನಿಮಗೆ ಸಂದೇಶದ ಮೂಲಕ ಎಚ್ಚರಪಡಿಸುವುದು, ನಿಮ್ಮ ಜಯ ಕೇವಲ ಜಯವಾಗಿರದೆ ಅದು ಮಹಾ ಜಯವಾಗಿ ದೇವರು ರೂಪಿಸುವ ತಿಂಗಳಾಗಿದೆ ಅಂತ ಹೇಳಿದ್ರೆ ಎಷ್ಟು ಜನ ಅದಕ್ಕೆ ಆಮೇನ್ ಹೇಳ್ತಿರೋ ನನಗೆ ಗೊತ್ತಿಲ್ಲ. ಶಬ್ದ ತೆಗೆದು ಅದನ್ನು ಆಮೇನ್ ಹೇಳಿ ಸ್ವೀಕರಿಸುವಂತರಾಗ್ರಿ. ಈ ಅಧ್ಯಾಯದಲ್ಲಿ 2 ಭಾಗದಲ್ಲಿ ಈ ಮಹಾಜಯದ ಕುರಿತು ಹೇಳಲ್ಪಟ್ಟಿರುವಂಥದ್ದಾಗಿದೆ. ಇದರ ಮೂಲ ಭಾಷೆಯಲ್ಲಿ ನಾವು ಓದುವಾಗ ಅದನ್ನು ಹೀಬ್ರೂ ಭಾಷೆಯಲ್ಲಿ ಗ್ರೇಟ್ ವಿಕ್ಟ್ರಿ ಅಂತಲ್ಲ, ಅದು ಗ್ರೇಟರ್ ವಿಕ್ಟ್ರಿ ಅಂತ. ಸ್ತೋತ್ರ, ಹಲ್ಲೆಲೂಯ. ಶ್ರೇಷ್ಠವಾದಂಥ ಮಹಾನ್ ಜಯ ಎಂಬ ರೀತಿಯಲ್ಲಿ ಅರ್ಥವನ್ನು ಕೊಡುವಂಥದ್ದಾಗಿರುತ್ತದೆ. ಇಲ್ಲಿ ನಾನು ನಿಮಗೆ ಹೇಳಿದೆ, ಅಂಡರ್ಲೈನ್ ಮಾಡಿಕೊಳ್ಳ್ರಿ. ಶೂರರು ಅಂದಾಗ ಹೇಡಿಗಳಿಗೆ ವಿರುದ್ಧ ಪದ ಶೂರರು, ಶೂರರಿಗೆ ವಿರುದ್ಧ ಪದ ಹೇಡಿಗಳು. ಯಾರು ಹೇಡಿಗಳು? ಕೈಯಲ್ಲಾಗದೇ ಇರುವವರು, ಭಯಪಡುವವರು, ಸಾಧಿಸಕ್ಕಾಗದೇ ಇರುವವರು, ಸ್ತೋತ್ರ, ಕೊಟ್ಟ ಕುದುರೆಯನ್ನು ಏರದೇ ಇರುವವರು, ಯುದ್ಧ ಮಾಡದೇ ಇರುವವರು, ಅಂಜಿ ಎದುರಿ ಓಡಿ ಹೋಗುವವರು, ಕೊಟ್ಟ ಜವಾಬ್ದಾರಿಯನ್ನು ನಿಭಾಯಿಸಕ್ಕಾಗದೇ ಇರುವವರು, ಅಂಥವ್ರನ್ನ ನಾವು ಹೇಡಿಗಳು ಅಂತ ಹೇಳ್ಬೋದು. ಆದರೆ ಶೂರರು ಯಾರು? ಶೂರರ ಕುರಿತು ಇಲ್ಲಿ ನಾವು ಕಾಣುವಂಥ ಶೂರರು 3 ಶೂರರ ಕುರಿತು ಮಾತನಾಡ್ತಾ ಇದ್ದಾರೆ. ಇವರ ಕುರಿತು ಇವರ ಹಿನ್ನೆಲೆಯನ್ನು ಹೇಳಲಿಲ್ಲ, ಇವರ ಇಂದಿನ ಚರಿತ್ರೆ ನಾವು ಇಲ್ಲಿ ಕಾಣ್ತಾ ಇಲ್ಲ. ಇಲ್ಲಿ ಹೇಳಿರೋದು ಆ ಶೂರರ ಕುರಿತು ಹೇಳ್ತಾ ಇದ್ದಾರೆ. ಈ ಶೂರರು ಅಂದಾಗ ಇದರ ಹಿಂದುಗಡೆ ಏನೆಲ್ಲ ಘಟನೆಗಳು, ಸುಮಾರು ಕಾರ್ಯಗಳು ಇವರ ಒಳಗಡೆ ದೇವರು ಮಾಡಿದ್ದಾನೆ, ಇವರ ಮೂಲಕ ದೇವರು ಮಾಡಿದ್ದಾನೆ. ಅದರಿಂದಲೇ
ಯಾವುದೋ ಒಂದು ಘಟನೆಯಿಂದಲೋ ಯಾವುದೋ ಒಂದು ಸಂಭವದಿಂದಲೋ ಒಂದು ವ್ಯಕ್ತಿ ದಿಢೀರಂತ ಶೂರನಾಗೋದಿಲ್ಲ. ಅವನ ಹಂತವಾಗಿ ಪ್ರತಿಯೊಂದು ಕಾರ್ಯಗಳಲ್ಲೂ, ನನ್ನ ಭಾಷೆಯಲ್ಲಿ ಹೇಳಿದ್ರೆ ಚಿಕ್ಕ ಚಿಕ್ಕ ಗೆಲುವಿನೊಂದಿಗೆ ಅವನ ಮಹಾ ಜಯದ ಕಡೆಗೆ ಬಂದಾಗ ಅವನ ಶೂರತನ ಏನು ಎಂದು ಅನೇಕರು ಕಾಣತಕ್ಕಂತೆ ದೇವರು ಸನ್ಮಾನಿಸಲಿಕ್ಕೆ ಹೋಗ್ತಾನೆ. ಈ ವಾರ, ಈ ತಿಂಗಳು ನಾನು ನಿಮಗೆ ಪ್ರಬೋಧನೆ ಆಗಿ ಹೇಳ್ತಾ ಇದ್ದೇನೆ, ಈ ವರ್ಷದಲ್ಲಿ ಉಪವಾಸ ಮಾಡಿ ಜಯವನ್ನು ಹೊಂದಿರೋ ದೇವ ಮಕ್ಕಳೇ, ನಿಮಗೆ ನಾನು ಆಲೋಚನೆ ಹೇಳ್ತಾ ಇದ್ದೇನೆ. ಕಳೆದ ಅನೇಕ ದಿವಸಗಳು ಉಪವಾಸ ಮಾಡಿದ್ರಿ, ಪ್ರಾರ್ಥನೆ ಮಾಡಿದ್ರಿ, ನಿಮ್ಮ ಜಯ ಸಣ್ಣ ಸಣ್ಣ ಜಯಗಳನ್ನು ಗೆಲ್ಲುತ್ತಾ ಬಂದ್ರೆ. ಆದರೆ ನನ್ನ ಜನರಿಗೆ ಹೇಳು, ಈ ವರ್ಷ ನನ್ನ ಜನರಿಗೆ ನಾನು ಕೊಡಲಿಕ್ಕೆ ಹೋಗುವ ಜಯ ಅದು ಸಾಧಾರಣವಾದ ಜಯವಾಗಿರೋದಿಲ್ಲ, ಅದು ಮಹಾ ಜಯವಾಗಿರುತ್ತೆ ಎಂದು ಪವಿತ್ರಾತ್ಮನು ಹೇಳಿದನು. ಆಮೇನ್, ಆಮೇನ್. ಇನ್ನು ಈ ಶೂರರಾಗಬೇಕಾದ್ರೆ ಕೆಲವೊಂದು ಸ್ವಭಾವಗಳನ್ನು ನಾವು ಅಳವಡಿಸ್ಕೊಳ್ಬೇಕು. ಕೆಲವೊಂದು ಸ್ವಭಾವಗಳು ಒಂದು ವ್ಯಕ್ತಿ ಈ ನಾವು ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು, ಒಂದು ವ್ಯಕ್ತಿ ತನ್ನಷ್ಟಕ್ಕೆ ತಾನೇ ಎಂಥವನು ಎಂಬುದನ್ನು ಅವನೇ ನೋಡಬೇಕು. ಸ್ವಂತ ಮನಸ್ಸಾಕ್ಷಿಯನ್ನು ನೋಡಬೇಕು. ಮನುಷ್ಯನ ದೃಷ್ಟಿಯಲ್ಲಿ, ಅವನ ಸ್ವಂತ ದೃಷ್ಟಿಯಲ್ಲಿ ಅವನು ಶುದ್ಧನು ಎಂದು ಅನ್ನಿಸಬಹುದು. ಆದರೆ ದೇವರ ದೃಷ್ಟಿಯಲ್ಲಿ ಅವನ ವ್ಯಕ್ತಿತ್ವ ಏನು ಎನ್ನುವುದನ್ನು ತಿಳ್ಕೊಳ್ಬೇಕು. ಶೂರನಾಗಬೇಕಾದ್ರೆ ಒಬ್ಬ ವ್ಯಕ್ತಿ ತನಗೆ ತಾನೇ ಹೇಗೆ ನಡೆದುಕೊಳ್ಳಬೇಕು ಎನ್ನುವಂಥ ಪರಿಜ್ಞಾನ ಉಳ್ಳವನಾಗಿರ್ತಾನೆ. ಸ್ತೋತ್ರ ಹೇಳಲಿಲ್ಲ. ಎರಡು, ಅವನ ಒಡನಾಟ ಎರಡನೇದಾಗಿ ಗಮನದಲ್ಲಿ ಇಟ್ಕೊಳ್ಬೇಕು. ಒಂದು, ಇನ್ಸೆಲ್ಫ್, ಅವನೇ ಹೇಗೆ ನಡೆದುಕೊಳ್ಬೇಕು, ಎಲ್ಲಿ ಹೇಗಿರಬೇಕು, ಯಾರ ಹತ್ರ ಹೇಗೆ ಮಾತಾಡಬೇಕು, ಯಾರ ಹತ್ರ ಹೇಗೆ ನಡ್ಕೊಳ್ಬೇಕು. ಕಪಟತನ ತೋರಿಸೋದಲ್ಲ, ಮುಂದೆ ಒಂದು ಮಾತಾಡಿ ಹಿಂದೆಯಿಂದ ಚಾಕ ಇಡುವವರಲ್ಲ, ಅಥವಾ ಕತ್ತಿಯಿಂದ ತಿವಿಯೋರಲ್ಲ, ನಂಬಿಕೆ ದ್ರೋಹಿಗಳಲ್ಲ. ಅವರೇ ದೆಮ್ಸೆಲ್ಫ್, ಅವರೇ ಫೇತ್ಫುಲ್ ಆಗಿದ್ದಾರ, ಅವರು ನಂಬಿಗಸ್ತರಾಗಿದ್ದಾರ, ಅವರಿಗೆ ಅಂಥವ್ರನ್ನ ಶೂರರು ಎಂದು ಕರೀತಾರೆ. ನಂಬರ್ 2, ಎರಡನೇದಾಗಿ ಅವರು ಮತ್ತೊಬ್ಬರ ಬಳಿಯಲ್ಲಿ ನಡ್ಕೊಳ್ಳುವಂಥ ರೀತಿ, ನಡ್ಕೊಳ್ಳುವ ರೀತಿ. ಸ್ತೋತ್ರ ಹೇಳಲಿಲ್ಲ ನೀವು? ನನಗೊಳ್ಳೆಯವನು, ಆದರೆ ಊರಿಗೆಲ್ಲ ಜನಕ್ಕೆಲ್ಲ ಕೆಟ್ಟವನಾಗಿ ನಡೆಯೋದಲ್ಲ. ಅವರು ಹೇಳಬೇಕು, ಈ ಮನುಷ್ಯನಿಂದ ನನಗೆ ಆಶೀರ್ವಾದವಾಗಿದೆ, ಈ ಮನುಷ್ಯನಿಂದ, ಈ ಸಹೋದರಿಯಿಂದ ನನ್ನ ಜೀವನ ಪಾವನವಾಯಿತು, ಈ ವ್ಯಕ್ತಿಯಿಂದ ನಾನು ಕತ್ತಲೆಯಲ್ಲಿದ್ದವನು ಬೆಳಕಿಗೆ ಬಂದೆ. ಸುಮಾರು ಕಾರ್ಯಗಳು ನಾವು ಮತ್ತೊಬ್ಬರ ಸಂಗಡ ಹೇಗೆ ನಡೀತೀವಿ. ಒಂದು ವ್ಯಕ್ತಿ ದಿಢೀರಂತ ಶ್ರೇಷ್ಠನಾಗೋದಿಲ್ಲ. ನಿಮ್ಗೆಲ್ರಿಗೂ ಆಸೆ ದೊಡ್ಡವನಾಗಬೇಕು, ಒಳ್ಳೆ ಹೆಸರು ಮಾಡಬೇಕು. ಹೌದ್ರಿ, ಸಂಪತ್ತು ಮಾಡೋದಕ್ಕಿಂತ ಒಳ್ಳೆ ಹೆಸರು ಮಾಡೋದು ದೊಡ್ಡ ಸಂಪತ್ತದು. ಸ್ತೋತ್ರ. ಆದರೆ ಕೆಲವರು ದೊಡ್ಡ ಸ್ಥಾನದಲ್ಲಿ ಇದ್ಕೊಂಡು ಸಣ್ಣತನದಲ್ಲಿ ಜೀವಿಸ್ತಾ ಇರ್ತಾರೆ. ನಿಮಗೆ ಅರ್ಥ ಆಯ್ತಾ? ದೊಡ್ಡ ಸ್ಥಾನದಲ್ಲಿದ್ದು ಸಣ್ಣತನದಲ್ಲಿ ಜೀವಿಸ್ತಾ ಇರ್ತಾರೆ. ಮತ್ತೊಬ್ಬರ ಸಂಗಡ ಯಾವ ರೀತಿ ನೀವು ಒಡನಾಟ ಮಾಡ್ತೀರಾ, ಯಾವ ರೀತಿ ನೀವು ನಡ್ಕೊಳ್ತೀರಾ, ಅಲ್ಲಲ್ಲಿ ಸ್ತೋತ್ರ, ಅದು ನಿಮ್ಮನ್ನು ಶೂರನಾಗಿ ಮಾಡ್ತಾ ಇರುತ್ತದೆ. ಇವತ್ತು ಯಾರಾದರೂ ಇದರ ಒಳಗಡೆ ಇದ್ದರೆ, ಅಲ್ಲಲ್ಲಿ ನನಗೊಬ್ಬನಿಗೆ ಒಳ್ಳೆಯವನು ಅನ್ನಿಸ್ಕೊಳೋದಿಲ್ಲ, ನನ್ನನ್ನು ಯಾರು ನೋಡೋದು ಬೇಡ, ನನ್ನನ್ನು ದೇವರು ನೋಡ್ಕೊತಾರೆ, ನಾನು ಯಾರು ಅಂತ ನನಗೆ ಗೊತ್ತು. ಅಯ್ಯೋ ಪ್ರೀತಿಯ ದೇವಜನರೇ, ಅಲ್ಲಿಗೆ ನಿಲ್ಲಬೇಡ್ರಿ, ಮುಂದೆ ಕೇಳ್ರಿ, ಗಮನಿಸ್ರಿ. ನೀನು ಯಾರು ಅನ್ನೋದನ್ನ ನೀನು ನೋಡೋದಕ್ಕಿಂತ ನಿನ್ನ ಜೊತೆಯಲ್ಲಿ ನಡೆಯೋರು ನೀನು ಯಾರು ಅಂತ ಹೇಳಬೇಕಾದ್ರೆ, ನಿನ್ನ ಸ್ನೇಹಿತನೇ ಯಾರು, ನಿನ್ನ ಜೊತೆಗಾರರು ಯಾರು, ಅವರು ಮಾತನಾಡಲಿ ನಿನ್ನ ಬಗ್ಗೆ. ಲಿಸನ್ ಟು ಮೀ. ಒಂದು ನೆನಪಿನಲ್ಲಿ ಇಟ್ಕೊಳ್ಬೇಕಾದ ಕಾರ್ಯ ಗಮನಿಸ್ರಿ. ಒಂದು ನಿಮ್ಮ ನಡತೆ, ನಿಮ್ಮ ಸ್ವಭಾವ, ನಿಮಗೆ ನೀವೇ ಪರ್ಫೆಕ್ಟ್ ಆಗಿರಬೇಕು. 2, ಮತ್ತೊಬ್ಬರ ಬಳಿಯಲ್ಲಿ ನೀವು ಒಳ್ಳೆಯವರೆನಿಸ್ಕೊಳ್ಳಬೇಕಾದರೆ ಒಳ್ಳೆತನದಲ್ಲಿ ಜೀವಿಸುವವರಾಗಿರಬೇಕು. ಆಮೇಲೆ
ಶೂರನಾಗೋದು ಯಾವುದೋ ಒಂದು ಘಟನೆಯಿಂದಲೋ ಒಂದು ಸಂಭವದಿಂದಲೋ ದಿಢೀರಂತ ನೀನು ದೊಡ್ಡವನೆನ್ನಿಸ್ಕೊಳಕ್ಕಾಗೋದಿಲ್ಲ. ಇದು ಅನೇಕ ವರ್ಷಗಳಿಂದ ನೀನು ಸತತ ಪ್ರಯತ್ನಗಳ ಮೂಲಕವಾಗಿ ಹಾಕಿದಂಥ ಆ ಅಡಿಪಾಯ ಇದೆಯಲ್ಲ, ಅದು ನಿನ್ನನ್ನು ದೊಡ್ಡವನ ಸ್ಥಾನಕ್ಕೆ ತರುತ್ತೆ, ಶೂರನ ಸ್ಥಾನಕ್ಕೆ ತರುತ್ತೆ. ಹಲ್ಲೆಲೂಯ. ಮೂರನೇದಾಗಿ ನಿನ್ನ ಮನುಷ್ಯರ ಬಗ್ಗೆ ಮಾತ್ರ ಅಲ್ಲ, ನಿನಗೂ ನಿನ್ನ ದೇವರಿಗಿರುವ ಬಾಂಧವ್ಯ, ನಿನಗೂ ನಿನ್ನ ದೇವರ ಸಂಗಡ ಇರುವಂಥ ಸಂಬಂಧ, ಅದು ನಿನ್ನನ್ನು ಉನ್ನತ ಸ್ಥಾನಕ್ಕೆ ತರುತ್ತೆ. ಹಲ್ಲೆಲೂಯ, ಹಲ್ಲೆಲೂಯ. ನಂಬುವವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇನ್ ಹೇಳ್ರಿ. ಈ ಕ್ಯಾರೆಕ್ಟರ್ ನಮ್ಮಲ್ಲಿ ಅಳವಡಿಸ್ಕೊಂಡ್ರೆ ದೇವರು ನಮ್ಮನ್ನು ಶೂರರ ಸ್ಥಾನಕ್ಕೆ ತರ್ತಾನೆ, ಶೂರರ ಸ್ಥಾನಕ್ಕೆ ತರುವಂತನಾಗಿರ್ತಾನೆ. 3 ಕಾರ್ಯ ನೆನಪಿಟ್ಕೊಳ್ಬೇಕು. 1, ನಮಗೆ ನಾವೇ ಉತ್ತಮರಾಗಿರಬೇಕು. 2, ಅನ್ಯರ ಸಂಗಡ ಬೆರೆಯುವಾಗ, ಮತ್ತೊಬ್ಬರ ಸಂಗಡ ಬೆರೆಯುವಾಗ ಮನುಷ್ಯನು ಸಮೂಹ ಜೀವಿ, ಎಲ್ಲರಿಗೂ ಒಳ್ಳೆಯದನ್ನು ಬಯಸುವವನು, ಒಳ್ಳೆಯದನ್ನು ಮಾಡುವವನು. ಸ್ತೋತ್ರ. ನನ್ನ ಬೆನಿಫಿಟ್ಗೋಸ್ಕರ, ನನ್ನ ಆಶೀರ್ವಾದಕ್ಕೋಸ್ಕರ, ನನಗೆಲ್ಲ ಒಳ್ಳೆಯದಾಗಲಿ ಅನ್ನೋ ಕಾರಣದಿಂದ ಮತ್ತೊಬ್ಬರನ್ನ ಪ್ರೀತಿಸೋದಲ್ಲ. ಪ್ರೀತಿ ಅಂದಾಗ ತ್ಯಾಗ ಬರುತ್ತೆ, ತ್ಯಾಗದ ಹಿಂದ್ಗಡೆ ನಿನ್ನ ಸಮರ್ಪಣೆ ಬರುತ್ತೆ. ಭಾಳ ಶ್ರದ್ಧೆಯಿಂದ ಗಮನಿಸು. ಅವರು ನನಗೆ ದೋಷ ಮಾಡಿದ್ರು, ನಾನು ಅವರಿಗೆ ಒಳ್ಳೆಯದು ಮಾಡ್ತೇನೆ. ಅವರು ನನಗೆ ಕೆಟ್ಟದ್ದು ಮಾಡಿದ್ರು, ದೇವರದನ್ನು ನೋಡ್ಕೊಳ್ಳಿ, ನಾನು ಅವರಿಗೆ ಒಳ್ಳೆಯದು ಮಾಡ್ತೀನಿ. ಮುಂದಿದವರ ಮುಂದೆ, ಮತ್ತೊಬ್ಬರ ಮುಂದೆ ನಿನ್ನ ನಡತೆ ಶುದ್ಧವಾಗಿರಬೇಕು. 3, ನಿನಗೂ ನಿನ್ನ ದೇವರಿಗೂ ಒಂದು ಬಾಂಧವ್ಯ ಇರಬೇಕು. ಹೀಗೆ ಈ 3 ಕಾರ್ಯಗಳನ್ನು ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಮಾಡ್ಕೊಬೇಕು. ನಾನು ನನ್ನ ಮನಸ್ಸಾಕ್ಷಿ ಸಂಗಡ ಮಾತನಾಡಬೇಕು. ನಾನು ನಡ್ಕೊಳ್ಳೋ ರೀತಿ ಕರೆಕ್ಟ್ ಇದೆಯಾ? ನಾನು ಮಾಡ್ತಾ ಇರೋ ಕಾರ್ಯಗಳು ಸ್ವಚ್ಛವಾಗಿದೆಯಾ? ಅದು ದೇವರ ನಾಮಕ್ಕೆ ಮಹಿಮೆ ತರ್ತಾ ಇದೆಯಾ? ಆಶೀರ್ವಾದವಾಗಿದೆಯಾ? ದೇವರ ಸಂಗಡ ಇರುವಂಥ ಬಾಂಧವ್ಯ, ಪ್ರಾರ್ಥನೆ ಜೀವಿತ, ಅನ್ಯೋನ್ಯತೆ, ಆತ್ಮಿಕತೆ, ದೇವರ ಸಂಗಡ ಇರುವಂಥ ಆ ಒಡನಾಟ ಹೇಗಿದೆ? ಈ 3 ಕಾರ್ಯಗಳನ್ನು ಒಂದು ವ್ಯಕ್ತಿ ಯಾವಾಗ ತನ್ನನ್ನೇ ತಾನು ಪ್ರಶ್ನೆ ಮಾಡ್ಕೊಳ್ತಾನೋ ಅವನನ್ನು ದೇವರು ಶ್ರೇಷ್ಠರ ಗುಂಪಿನಲ್ಲಿ ತರ್ತಾನೆ, ಶೂರರ ಗುಂಪಿನಲ್ಲಿ ತರ್ತಾನೆ. ಆ ವ್ಯಕ್ತಿ ನೀವಾಗಿದ್ದರೆ ಗಟ್ಟಿಯಾಗೊಂದು ಆಮೇನ್ ಹೇಳುವಂಥರಾಗಿರ್ರಿ. ನಾವು ಓದಿದಂಥ ವಾಕ್ಯದಲ್ಲಿ ಇವರ ಕುರಿತು ಯಾವುದೇ ಹೆಚ್ಚಿನ ಮಾಹಿತಿ ನಾವು ಕಾಣ್ತಾ ಇಲ್ಲ. ಇವರ ಹಿನ್ನೆಲೆ ಏನು ಅಂತ ನಮಗೆ ಗೊತ್ತಿಲ್ಲ. ಆದರೂ ಇವರು ಶೂರರು ಎಂಬ ಹೆಸರು ಹೇಗೆ ಬಂತು? ವಾಟ್ ಮೇಡ್ ದೆಮ್ ಗ್ರೇಟ್? ಇವರು ಶೂರರು ಅಂತ ಇವರ ಕುರಿತು ಹೆಂಗೆ ಗೊತ್ತಾಯಿತು? ನಮಗೆ ಗೊತ್ತು, ದಾವೀದನ ಸಂಗಡ ಯುದ್ಧಕ್ಕೆ ದೇವರು ಉಪಯೋಗಿಸಿದಂಥ ವ್ಯಕ್ತಿ ಅಂದರೆ ಯೋವಾಬನು ಶೂರನಾಗಿದ್ದ, ಸೇನಾಧಿಪತಿ ಆಗಿದ್ದ. ಎಲ್ಲ ಯುದ್ಧದಲ್ಲೂ ಅವನ ಜೊತೆಗೆ ನಿಲ್ತಾ ಇದ್ದ, ಎಲ್ಲ ಫೈಟ್ಗೂ ಅವನು ಸಿದ್ಧನಾಗ್ತಾ ಇದ್ದ. ನಮಗೆ ಗೊತ್ತು, ಅವನ ಬಗ್ಗೆ ಚೆನ್ನಾಗಿ ಗೊತ್ತು. ಆದರೆ ಈ 3 ಕುರಿತು ಎಲ್ಲೂ ಹೇಳ್ತಾ ಇಲ್ಲ. ಇವರ ಹಿನ್ನೆಲೆ ಗೊತ್ತಿಲ್ಲ. 9ನೇ ವಾಕ್ಯ ಗಮನ ಇಟ್ಕೊಳ್ರಿ. ದಾವೀದನ ಜೊತೆಲಿ ಹೋದ 3 ಮಂದಿ ಶೂರರಲ್ಲಿ ಇವನು ಒಬ್ಬನಾಗಿದ್ದ. ಯಾರು? ಎಲಿಯಾಜರನು. ಇವನು ಶೂರನಾಗೋದಕ್ಕೆ ಕಾರಣ 10ನೇ ವಾಕ್ಯದ ಆರಂಭವನ್ನು ಗಮನಿಸ್ರಿ. 1, ಎಲ್ಲರೂ ಇಸ್ರಾಯೇಲರು ಹೋದ ನಂತರ, ನಾನು ಅಂಡರ್ಲೈನ್ ಮಾಡಿ ಅಂತ ಹೇಳಿದೆ, ಹೋದ ನಂತರ ನಿನ್ನ ಯುದ್ಧ ಕಾಲದಲ್ಲಿ, ನೀನು ಬ್ಯಾಟಲ್ ಮಾಡುವ ಸಮಯದಲ್ಲಿ ಕೆಲವರು ನಿನ್ನನ್ನು ಬಿಟ್ಟು ಓಡೋಗ್ತಾರೆ. ಸ್ತೋತ್ರ ಹೇಳಲಿಲ್ಲ. ನಿನ್ನ ಯುದ್ಧವು ತೀವ್ರತೆ ಆದಾಗ, ಪ್ರತಿಕೂಲಗಳು ಜಾಸ್ತಿ ಆದಾಗ ಜೈ ಅಂದವರೆಲ್ಲ ಓಡೋಗ್ತಾರೆ. ಆದ್ರೆ ಶೂರರು ನಿಂತ್ಕೊಂಡಿರ್ತಾರೆ ಅಲ್ಲಿ. ಆ ವ್ಯಕ್ತಿ ನೀನಾಗಿದ್ರೆ, ಆ ಕುಟುಂಬ ನಿನ್ನದಾಗಿದ್ರೆ
ನಾವು ಅನುಭವದಿಂದ ಹೇಳ್ತಾ ಇದ್ದೇನೆ, ಅನುಭವದಿಂದ ಹೇಳ್ತಾ ಇದ್ದೇನೆ. ಒಂದು ಗುಂಪಿನ ಜನ ಅಲ್ಲಲ್ಲೂಯ ಕಷ್ಟ ಬಂದಾಗ, ಹೋರಾಟ ಬಂದಾಗ, ನಿಂದೆ ಬಂದಾಗ ಸಭೆಯ ಜೊತೆ ನಿಲ್ಲೋದಕ್ಕೆ ಭಯಪಟ್ಟು ಅಲ್ಲಲ್ಲಿ ಓಡಿ ಹೋದಂತ ಏಡಿಗಳಾಗಲ್ಲ. ಇದರ ಒಳಗಡೆ ಕೆಲವರನ್ನ ದೇವರು ನೆಲೆ ನಿಲ್ಲಿಸಿದನು. ಇಸ್ರಾಯೇಲರು ಹೋದ ನಂತರವು ಯಾರು ಹೋದ್ರೂ ಪರವಾಗಿಲ್ಲ, ಯುದ್ಧ ಮಾಡ್ತೀನಿ ಅಂತ ನಿಲ್ತಾರಲ್ಲ, ಅವರಿಗಾಗಿ ನಾನು ದೇವರಿಗೆ ಸ್ತೋತ್ರ ಮಾಡ್ತೇನೆ. ಅಂತವ್ರು ಯಾರಾದ್ರೂ ಇದ್ರೆ ಸೈತಾನನ ಕಾಣತಕ್ಕಂತೆ ನೀನು ಎದ್ದೋ ಕುಳಿತೋ ನಿಂತ್ಕೊಂಡು ಸ್ತೋತ್ರ ಹೇಳೋದನ್ನ ಕಲಿ. ಸ್ತೋತ್ರ ಸ್ತೋತ್ರ ನಿಂತ್ಕೊಳ್ಳೋಣ. ಯುದ್ಧದ ಕಾಲ ಕೆಲವೊಮ್ಮೆ ನನಗೆ ಬಹಳ ಇಷ್ಟ ಕೊಟ್ಟಿದ್ದು ಆ ಪದ ನೋಡ್ರಿ, ಇಸ್ರಾಯೇಲರು ಹೋದ ನಂತರ. ಯಾಕೆ ಹೋದ್ರು? ಒಬ್ಬ ಇವನು ನಿಂತು ಕತ್ತಿ ಹಿಡಿದ ಕೈ ಸೋತು ಮರಗಟ್ಟಿ ಹೋಗುವ ತನಕ ಫಿಲಿಷ್ಟಿಯನ್ ಕೊಲ್ಲುತ್ತಾನೆ ಇದ್ದನು. ದಟ್ ಮೀನ್ಸ್ ಕೆಲವರು ಯುದ್ಧದ ತೀವ್ರತೆ ಬಂದಾಗ ಬಿಟ್ಟು ಓಡೋಗ್ತಾರೆ. ಸಭೆ ಕಷ್ಟದಲ್ಲಿ ಹೋಗುವಾಗ, ಪಾಸ್ಟರ್ ಪ್ರತಿಕೂಲದಲ್ಲಿ ಹೋದಾಗ, ಎಂಥ ಪ್ರತಿಕೂಲದಲ್ಲೂ ನಾನು ಸಭೆ ಜೊತೆ ನಿಲ್ತೇನೆ, ನನ್ನ ದೇವರ ಜೊತೆ ನಿಲ್ತೇನೆ, ನನ್ನ ಜನರ ಜೊತೆ ನಿಲ್ತೇನೆ ಅನ್ನುವವರನ್ನ ಶೂರರು ಎಂದು ಕರೀತೇವೆ. ಆಮೇ ಇಸ್ರಾಯೇಲರು ಹೋದ ನಂತರ ಇವನು ಯಾರು ಎತ್ತ ಏನು ಅಂತ ಗೊತ್ತಿಲ್ಲ. ಆದರೆ ಅವನು ನನಗೆ ಭಾಳ ಇಷ್ಟ ಕೊಟ್ಟಿದ್ದೇನು ಗೊತ್ತಾ? ಇವನ್ ಕತ್ತಿನ ಕೈಯಲ್ಲಿ ಹಿಡ್ಕೊಂಡಿದ್ದ. ಕತ್ತಿ ಇವನ ಕೈ ಮರಗಟ್ಟಿದ ಹಾಗೆ. ಅಂದರೆ ಯುದ್ಧ ಮಾಡಿ ಯುದ್ಧ ಮಾಡಿ ಯುದ್ಧ ಮಾಡಿ ಯುದ್ಧ ಮಾಡಿ ಸೋತು ಕೈ ಎತ್ತಕ್ಕೂ ಆಗದಿರ ಇದ್ರೂ ಸಹ ಇವನ ಕೈಯಿಂದ ಕತ್ತಿ ಕೆಳಗಡೆ ಬೀಳಲಿಲ್ಲ. ಕೈಯಿಂದ ಕತ್ತಿ ಕೆಳಗಡೆ ಬೀಳಲಿಲ್ಲ. ಎಷ್ಟೇ ಪ್ರತಿಕೂಲ ಬಂದರು, ಎಷ್ಟೇ ಹೋರಾಟ ಬಂದರು, ಎಲ್ಲರೂ ಕೈ ಬಿಟ್ಟರು, ಒಂಟಿಯಾಗಿ ಹೋರಾಟ ಮಾಡಬೇಕಾದದ್ದು ಬಂದ್ರು ಅಲ್ಲಲ್ಲೂಯ್ಯ ಇವನ ಕೈಯಲ್ಲಿ ಕತ್ತಿ ಇತ್ತು. ನನಗೆ ಭಾಳ ಇಷ್ಟ ಅಂದರೆ ಅವನೆಷ್ಟೇ ಸುಸ್ತಾಗಿದ್ರು ಸರಿ, ಅವನ ಕೈಯಲ್ಲಿದ್ದಂಥ ಕತ್ತಿ ಅವನು ಬಿಡಲಿಲ್ಲ. ಹೆಂಗೆ ಮಹಾ ಜಯ ದೊರಕ್ತು ಅಂದರೆ ಕೈಯಲ್ಲಿದ್ದ ಕತ್ತಿ ಬಿಡದೆ ಇರೋದ್ರಿಂದ. ಇದರ ಒಳಗಡೆ ಕತ್ತಿ ವಾಕ್ಯವನ್ನು ಪ್ರತಿನಿಧಿಸುತ್ತೆ, ವಾಕ್ಯವನ್ನು ಪ್ರತಿನಿಧಿಸುತ್ತದೆ. ಈ ಕತ್ತಿ ಸ್ತೋತ್ರ ಹಲ್ಲೆಲೂಯ. ಈ ವಾಕ್ಯವು ಹತವಾದದ್ದಾಗಿದೆ. ಎಷ್ಟೇ ಹೋರಾಟ ಬಂದರೂ ಶತ್ರುವಿಗೆ ವಿರುದ್ಧವಾಗಿ ಹೋರಾಟ ಮಾಡೋದಕ್ಕೆ ಈ ಕತ್ತಿಯನ್ನು ಕೈಯಲ್ಲಿ ಹಿಡ್ಕೊಂಡಿರೋರು. ಅಂದರೆ ನಿನ್ನ ಒಳಗಡೆ ದೇವರ ವಾಕ್ಯ ಇದ್ರೆ, ನಿನ್ನ ವಾಕ್ಯಕ್ಕೆ ರೆಸ್ಪೆಕ್ಟ್ ಕೊಡೋದಾದ್ರೆ, ನಿನ್ನ ಗೌರವ ಕೊಡೋದಾದ್ರೆ, ಕಮಾನ್ ಸಾಂಬಾಡಿ ಅರ್ಥ ಆದವರು ಮಾತ್ರ ಗಟ್ಟಿಯಾಗಿ ಒಂದು ಆಮೇಲೆ ಹೇಳ್ರಿ. ಅರ್ಥ ಆದವರು ಮಾತ್ರ ಒಂದು ಗಟ್ಟಿಯಾಗಿ ಆಮೇಲೆ ಹೇಳ್ರಿ. ಅವನ ಕತ್ತಿ ಕೈಯಲ್ಲಿ ಬಿಡಲಿಲ್ಲ. ನಂಬರ್ 1. 2, ಅವನಲ್ಲ ಜಯ ತಂದು ಕೊಟ್ಟಿದ್ದಲ್ಲಿ. ಆ ದಿನದಲ್ಲಿ ಯೆಹೋವನು ಮಹಾಜಯವನ್ನು ಉಂಟು ಮಾಡಲು. ಸ್ತೋತ್ರ. ಯಾರು ಜಯ ಕೊಟ್ಟಿದ್ದು? ನಂಬರ್ 1. ಒಂದು ನೋಡ್ರಿ, 3 ಕಾರ್ಯಗಳಲ್ಲಿ ಕಾಣ್ತೀವಿ. 1, ಅವನ ಕೈ ಮರಗಟ್ಟಿದ್ರು ಅವನ ಕತ್ತಿ ಬಿಡಲಿಲ್ಲ. ಇವತ್ತು ಎಷ್ಟು ಜನ ಕತ್ತಿಯನ್ನು ಹಿಡ್ಕೊಂಡಿದ್ರೆ ಕೈಯಲ್ಲಿ? ಆ ಕತ್ತಿ ತಂದಿರೋರು ಮಾತ್ರ ಸ್ತೋತ್ರ ಹೇಳ್ರಿ. ಆ ಕತ್ತಿ ಹಿಡ್ಕೊಂಡಿರೋರು ಆ ಕತ್ತಿ ಸಮೇತ ಒಂದು ಸ್ತೋತ್ರ ಹೇಳ್ರಿ. ಕತ್ತಿ ದೇವರ ವಾಕ್ಯವನ್ನು ತೋರಿಸುತ್ತೆ. ಏನೇ ಪ್ರತಿಕೂಲ ಬರಲಿ, ಎಷ್ಟೇ ಹೋರಾಟ ಬರಲಿ, ಎಂಥ ಪ್ರತಿಕೂಲ ಬಂದ್ರು, ಎಲ್ಲ ನಷ್ಟವಾದ್ರು, ಈ ವಾಕ್ಯವನ್ನು ಬಿಟ್ಟು ಎಡಕ್ಕಾಗ್ಲಿ ಬಲಕ್ಕಾಗ್ಲಿ ನಾನು ತಿರುಗೋದಿಲ್ಲ. ಎಲ್ಲರೂ ಹೇಳ್ತಾರೆ ನಿನ್ನ ದೇವರು ಎಲ್ಲಿ, ಏನು ಮಾಡಿದ್ರು ದೇವರು ಅಂದಾಗ್ಲು ಈ ವಾಕ್ಯ ನನಗೆ ಕೊಟ್ಟಿರೋ ಅಭಯ, ಈ ವಾಕ್ಯ ನನಗೆ ಕೊಟ್ಟಿರುವಂಥ ಸಂತೈಸುವಿಕೆ, ಇದನ್ನು ನಾನು ಮರೆಯೋದಿಲ್ಲ, ಇದನ್ನು ನಾನು ಬಿಗಿಯಾಗಿ ಹಿಡ್ಕೊಳ್ತೇನೆ ಅನ್ನೋರು ಮಾತ್ರ ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಗಟ್ಟಿಯಾಗೊಂದು ಆಮೇಲೆ ಹೇಳ್ರಿ. ಈ ಮಹಾಜಯ ಎಲ್ರಿಗೂ ಸಿಗಲ್ಲ. ಈ ಮಹಾಜಯ ಎಲ್ರಿಗೂ ಸಿಗಲ್ಲ. ಹಲೋ,
ಈ ಮಹಾ ಜಯ ಯಾರು ಗೊತ್ತಾ ಸಿಗೋದು? ಎಷ್ಟೇ ಪ್ರತಿಕೂಲ ಬಂದ್ರು ವಾಕ್ಯ ಬಿಟ್ಟು ತಪ್ಪಲ್ಲ. ನಾನು ಲಾಯರ್ ಹೇಳಿದ್ರು, ಡಾಕ್ಟ್ರ್ ಹೇಳಿದ್ರು, ನಮ್ಮವ್ರು ಹೇಳಿದ್ರು, ಸ್ವಂತದವ್ರು ಹೇಳಿದ್ರು, ಅಣ್ಣ ಹೇಳ್ದ, ಅಕ್ಕ ಹೇಳಿದ್ರು, ಅದಕ್ಕೆ ನಾನು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಂಡೆ. ಅದರಿಂದ ನೀನ್ ಶೂರನಲ್ಲ, ಶೂರನಾಗಲ್ಲ. ಪ್ರಾಣ ಹೋದ್ರು ಸರಿ, ನಾನು ನಂಬಿರುವ ಈ ವಾಕ್ಯ ನಾನು ಬಿಡೋದಿಲ್ಲ. ಇನ್ನೋರು ಅಂಥವರು ಮಾತ್ರ, ಅಂಥವ್ರನ್ನ ಕರೆಯುವ ಹೆಸರು ಶೂರರು ಎಂದು. ನೀವಿದ್ದೀರಾ ಇಲ್ಲಿ? ನೀವಿಲ್ಲಿದ್ದೀರಾ? ಪರಿಶುದ್ಧಾತ್ಮ ನನಗೆ ಹೀಗೆ ಹೇಳಿದ್ರು, ಅಂಥವರಿಗೆ ನನ್ನ ಮಹಾಜಯ ತರೋದು, ಏಡಿಗಳಿಗಲ್ಲ. ಪಕ್ಕದಲ್ಲಿರೋರ್ಗೆ ಹೇಳ್ರಿ, ಏಡಿಗಳಿಗಲ್ಲ, ಏಡಿಗಳಿಗಲ್ಲ. ಮಹಾಜಯ ಯಾರು ಗೊತ್ತಾ ತರೋದು? ಶೂರರಿಗೆ. ಸ್ತೋತ್ರ. ಇವತ್ತು ಯೇಸುವಿನ ನಾಮದಲ್ಲಿ ನಾನು ಪ್ರಬೋಧಿಸ್ತಾ ಇದ್ದೇನೆ. ಎಷ್ಟು ಜನ ನನ್ನೊಟ್ಟಿಗೆ ತಯಾರಾಗಿರ್ತೀರಾ? ಪ್ರತಿಕೂಲ ಬರಲ್ಲ ಅಂತ ಹೇಳಲಿಲ್ಲ, ಹೋರಾಟ ಬರಲ್ಲ ಅಂತ ಹೇಳಲಿಲ್ಲ, ನಂಬುದವ್ರು ನಿನ್ನ ಮೋಸ ಮಾಡಲ್ಲ ಅಂತ ಹೇಳಲಿಲ್ಲ. ನಂಬುದವ್ರು ಮೋಸ ಮಾಡ್ಬೋದು, ಸ್ವಂತದವ್ರು ಕೈ ಬಿಡ್ಬೋದು, ಊರಿನವ್ರು ಕೈ ಬಿಡ್ಬೋದು, ಅಪ್ಪ ಆಸ್ತಿ ಕೊಡಲ್ಲ ಅಂತ ಹೇಳ್ಬೋದು, ನೀನು ನನ್ನ ಮನೆಗೆ ತಲೆನೋವು ಅಂತ ಹೇಳ್ಬೋದು, ನಿನ್ನನ್ನು ಹೊರಗಡೆ ಹತ್ಬೋದು, ನೀನು ಒಂಟಿ ಆಗ್ಬೋದು, ಯಾರಿಗೂ ಬೇಡದೇ ಇರುವಂಥ ವ್ಯಕ್ತಿ ಆಗಿರ್ಬೋದು. ಆದರೂ ದೇವರ ವಾಕ್ಯ ಹೇಳುತ್ತದೆ, ತಳ್ಳಿಬಿಟ್ಟ ಕಲ್ಲುಗಳನ್ನು ನಾನು ಮೂಲೆಗಲ್ಲು ಮಾಡುವವನು, ತಳ್ಳಿಬಿಟ್ಟ ಕಲ್ಲುಗಳನ್ನು ನಾನು ಮೂಲೆಗಲ್ಲು ಮಾಡುವವನು. ಯಾರು ವಾಕ್ಯಕ್ಕಾಗಿ ನಿಲ್ತೀರೋ, ಯಾರು ಈ ವಾಕ್ಯವನ್ನು ಗಟ್ಟಿಯಾಗಿ ಹಿಡ್ಕೊಂಡಿರ್ತೀರೋ, ಪ್ರಾಣ ಹೋದ್ರು ಪ್ರಮಾಣ ತಪ್ಪದೇ ಇರುವವರು, ಅವರನ್ನ ಕರೆಯುವ ಹೆಸರು ಶೂರರು. ಅಂಥವರಿಗೆ ದೇವರು ಮಹಾಜಯವನ್ನು ತರ್ತಾನೆ, ಅಂಥವರಿಗೆ ದೇವರು ಮಹಾಜಯವನ್ನು ತರ್ತಾನೆ. ಮೂರನೇದಾಗಿ, ಈ ಮಹಾಜಯ ಬಂದಾಗ, ಯುದ್ಧದ ತೀವ್ರತೆ ಬಂದಾಗ ಬಿಟ್ಟು ಓಡೋದ್ರಲ್ಲ, ಮಹಾಜಯ ಬಂದಾಗ ಅವರು ವಾಪಸ್ ಬರ್ತಾರೆ. ನೀವು ಬೇಕಾದ್ರೆ ನೋಡ್ರಿ, ನಮ್ಮಲ್ಲಿ ಕಳೆದ ದಿನನೂ ನಾನು ಕೆಲವ್ರ ಹತ್ರ ಮಾತಾಡ್ತಾ ಇದ್ದಾಗ ಹೇಳಿದ್ರು, ಒಂದು ಕಾಲದಲ್ಲಿ ದೇವರ ನಾಮಕ್ಕಾಗಿ ಇಳಿದಾಗ ಎಷ್ಟು ನಿಂದೆಗಳು ಎಲ್ಲ ಕೈ ಬಿಟ್ಬಿಟ್ರು. ಯಾರು ಅವ್ರನ್ನ ಕ್ಯಾರೆ ಅಂತಿರಲಿಲ್ಲ. ಎಲ್ಲ ನಷ್ಟ ಆಗಿತ್ತು, ಜೀವನನೂ ನಷ್ಟ ಆಗೋಗ್ಬಿಡುತ್ತೆ. ಆದರೆ ಆ ಸಭೆಯಲ್ಲಿ ಕಷ್ಟ ಕಾಲದಲ್ಲೂ ಸಭೆ ಅವ್ರ ಜೊತೆ ನಿಂತ್ಕೋತು. ಆಮೇ ಸ್ವಲ್ಪ ರೆಕ್ಕೆ ಪುಕ್ಕ ಬಂತು, ಸಮೃದ್ಧಿ ಬಂತು, ಆಶೀರ್ವಾದ ಬಂತು. ಈಗ ಹೇಳ್ತಾರೆ, ಸಭೆಗೂ ನಮಗೂ ಕನೆಕ್ಷನ್ನೇ ಬೇಡ ಅನ್ನೋ ರೀತಿಯಲ್ಲಿ. ಐ ಡೋಂಟ್ ಕೇರ್. ತೀವ್ರತೆ ಜಾಸ್ತಿ ಆದಾಗ, ಯುದ್ಧದ ತೀವ್ರತೆ ಜಾಸ್ತಿ ಆದಾಗ ಓಡಿ ಹೋಗುವನು ಶೂರ್ನಲ್ಲ. ಮೂರನೇದಾಗಿ ದೇವರ ವಾಕ್ಯ ಹೇಳುತ್ತೆ, ಇಸ್ರಾಯೇಲ್ ಜನರು ಅವರು ಹಿಂತಿರುಗಿ ಬರ್ತಾ ಇದ್ದಾರೆ. ಏನಕ್ಕೋಸ್ಕರ? ಸುಳ್ಕೊಳ್ಳುವುದಕ್ಕೋಸ್ಕರ ಹಿಂದಿರುಗಿದರು. ಇಸ್ರಾಯೇಲರು ಏನಕ್ಕೆ ಬಂದರು? ಯುದ್ಧ ಕೈ ಮರಗಟ್ಟಿದ್ರು, ಕತ್ತಿ ಬಿಡಿದ್ರೆ ಯುದ್ಧ ಮಾಡಿ ಜಯ ತಂದುಕೊಡೋದಕ್ಕೆ ಅವನ ಆಟಿಟ್ಯೂಡ್, ಅವನ ಸ್ವಭಾವ, ಅದನ್ನು ಕಂಡಂಥ ದೇವರು ಹೇಳಿದ್ರಲ್ಲೇ, ನೀನು ಒಬ್ಬನೇ ಆದರೂ ಪರವಾಗಿಲ್ಲ ಕಣ, ನೀನು ವಾಕ್ಯ ಬಿಡಿದ್ರೆ ಗಟ್ಟಿಯಾಗಿ ನಿಂತಿದ್ರಿಂದ ಅಲ್ಲಲ್ಲಿ ನೀನಲ್ಲ ಜಯ ತರೋದು, ಜಯ ನಾನು ತಗೊಂಬರ್ತೀನಿ. ಇವತ್ತು ಕೆಲವರು ಉಪವಾಸದಲ್ಲಿ ಹಠ ಹಿಡಿದು ಪ್ರಾರ್ಥನೆ ಮಾಡಿದ್ರೆ, ಹೋರಾಟ ಮಾಡಿ ಪ್ರಾರ್ಥನೆ ಮಾಡಿದ್ರೆ ಎಲ್ಲರೂ ಓಡೋದ್ರು, ಕೆಲವರೆಲ್ಲ ಬ್ರೇಕ್ ಮಾಡಿದ್ರು, ಕೆಲವ್ರಿಗೆ ಆಗಲ್ಲ ಅಂತ ಹೋಗ್ಬಿಟ್ರು. ಆದರೆ ನೀನು ಬಿಡಲಿಲ್ಲ, ನೀನು ಹಿಡಿದು ನಿಂತಿದ್ದರಿಂದ ನಿನ್ನ ಪ್ರಾರ್ಥನೆಯ ಫಲವಾಗಿ, ನಿನ್ನ ಹೋರಾಟದ ಫಲವಾಗಿ, ನೀನು ವಾಕ್ಯವನ್ನು ಉಚ್ಚರಿಸಿದ್ರ ಫಲವಾಗಿ, ಈ ವಾಕ್ಯ ನಿನ್ನ ಒಳಗಡೆ ಕ್ರಿಯೆ ಮಾಡಿದ್ರ ಫಲವಾಗಿ ನಿನಗೆ ಮಾತ್ರ ಅಲ್ಲ ಆಶೀರ್ವಾದ, ನಿನ್ನ ಕುಟುಂಬದವರಿಗೂ ಆಶೀರ್ವಾದ, ನಿನ್ನ ಸ್ನೇಹಿತರಿಗೆ ಆಶೀರ್ವಾದ. ನೀನು ಮಾಡಿದ ಪ್ರಾರ್ಥನೆಯ ಫಲವಾಗಿ ಯೆಹೋವ ದೇವರು ಮಹಾಜಯವನ್ನ,
ಆಮೇ ಮಹಾ ಜಯವನ್ನು ಯೆಹೋವ ದೇವರು ಉಂಟು ಮಾಡಿದನು. ನನಗೆ ನಾನು ಹೇಳಿದೆ, ದೇವರೇ, ಯುದ್ಧ ಮಾಡೋ ಟೈಮಲ್ಲಿ ಬಿಟ್ಟು ಹೋದವರು ಆಶೀರ್ವಾದ ಮಾತ್ರ ತಗೊಳಕ್ಕೆ ಬರ್ತಾರಲ್ಲ, ಅವರು ಪಾಠ ಕಲಿಸ್ಬೇಕು. ದೇವರು ಹೇಳಿದ್ರು, ನಿನಗೆ ವಿನಯತ್ವದ ಕೃಪೆ ಬೇಕು ಅಂತ, ವಿನಯತ್ವದ ಕೃಪೆ ಬೇಕು ಅಂತ. ಸ್ತೋತ್ರ ಸ್ತೋತ್ರ ಸ್ತೋತ್ರ. ನಮಗೂ ಕೋಪ ಬರುತ್ತೆ ತಾನೆ, ಮನುಷ್ಯರಾದವರು. ನೀವು ಕೂತಿರೋದು ನೋಡಿದ್ರೆ ಏನು ಬರ್ದಿಲ್ಲ ಇರ್ತಾರೆ, ಬರುತ್ತಾ ಅಲ್ವಾ? ಆಶೀರ್ವಾದ ಬಂದಿದೆ. ಅಯ್ಯೋ ಪಾಸ್ಟ್ರೇ, ಪ್ರೈಸ್ ದ ಲಾರ್ಡ್, ದೇವರು ನಿಮ್ಮನ್ನು ಎಷ್ಟು ಉಪಯೋಗಿಸ್ತಾ ಇದ್ರು ಬಾ ಅಂದಾಗ, ಯುದ್ಧ ಬಂದಾಗ ಎಲ್ಲೋದೆ ಸ್ತೋತ್ರ. ಆಮೇಲೆ ಮಾನಸಿಕವಾಗಿ ನಾವು ಚಿಂತೆ ಮಾಡಲ್ವೇ? ನೋಡ್ರಿ, ಈ ದೇವರ ರಾಜ್ಯದ ಪ್ರಮಾಣ, ದೇವರ ವಾಕ್ಯದ ಪ್ರಮಾಣ ಏನು ಗೊತ್ತಾ? ನಾನು ಅವಾಗೆ ಹೇಳ್ದಂಗೆ, ಬಿತ್ತುವವನೊಬ್ಬ, ಕುಯ್ಯುವನು ಮತ್ತೊಬ್ಬ, ಬೇರೊಬ್ಬ. ನಾವೇನು ಮಾಡ್ತೀವಿ, ನಾವೇ ಬಿತ್ತು ನಾವೇ ಕುಯ್ಕೊಬೇಕು ಅಂತ ಕುಳಿತಿರೋ ಕಂಡಾಗಲೇ ಗೊತ್ತಾಯಿತು. ಉಪವಾಸ ಪ್ರಾರ್ಥನೆ ನಾನು ಏನೇನು ಬಿತ್ತಿದ್ದೆ ಎಲ್ಲ ನನಗೆ ಬಂದ್ಬಿಡ್ಲಿ ಅಂತ ಸ್ತೋತ್ರ. ಅಂದರೆ ದೇವ್ರು ಏನು ಮಾಡ್ತಾರೆ ಗೊತ್ತಾ? ನೀನು ಬಿತ್ತದ ತಾನೆ, ಯುದ್ಧ ಮಾಡಿದೆ ತಾನೆ, ನಿನಗೊಂದು ಹೆಸರು ಕೊಡ್ತೀನಿ, ಶೂರ್ನು. ಅದಿಟ್ಕೊಂಡು ನಾನೇನು ಮಾಡಲಿ? ಅದೆಲ್ಲ ಆಶೀರ್ವಾದ ಅವರೆಲ್ಲ ತೊಗೊಂಡೋಗ್ತಾ ಇದ್ದಾರೆ ಸ್ತೋತ್ರ. ಕಡೆ ವಾರ ಬಂದು ತೊಗೊಂಡೋದ್ರು, ಯುದ್ಧ ಮಾಡಿದ್ದು ನೀವು. ಲಾಸ್ಟ್ ಡೇ ಬಂದು ಅವರು ಆಶೀರ್ವಾದ ತೊಗೊಂಡೋದ್ರು. ಅವಾಗ ನಮಗೆ ಮಾನಸಿಕವಾಗಿ ಏನು ಅನಿಸುತ್ತೆ? ಎಲ್ಲ ಇವನ, ಎಲ್ಲ ಇವಳ ಅನ್ಸಲ್ವ? ಆದರೆ ಲಿಸನ್, ಪ್ರಮಾಣ ಚೆನ್ನಾಗಿ ಅರ್ಥ ಮಾಡ್ಕೊಳ್ರಿ. ನನ್ನನ್ನು ದೇವರು ಕರೆದಿರೋದು ನಾನೊಬ್ಬನೇ ಆಶೀರ್ವಾದ ಹೊಂದೋದಕ್ಕಲ್ಲ, ನನ್ನ ಮೂಲಕ ಅನೇಕರಿಗೆ ನಾನು ಆಶೀರ್ವಾದವಾಗಬೇಕು. ಹಾಗೆ ಒಪ್ಪುವವ್ರು ಮಾತ್ರ ಒಂದು ಆಮೇನ್ ಹೇಳ್ರಿ. ಅಂಥ ವಿಶಾಲತೆ ಮನಸ್ಸುಳ್ಳವ್ರು ಮಾತ್ರ ಒಂದು ಆಮೇನ್ ಹೇಳ್ರಿ. ಹಲ್ಲೆಲೂಯಾ, ಗಟ್ಟಿಯಾಗೊಂದು ಆಮೇನ್ ಹೇಳ್ರಿ. ನನ್ನ ಮೂಲಕ ನನ್ನ ಕುಟುಂಬ ಆಶೀರ್ವಾದ ಆಗಬೇಕು, ನನ್ನ ಮೂಲಕ ನನ್ನ ಸುತ್ತಲೂ ಇರುವವರ ಆಶೀರ್ವಾದ ಆಗಬೇಕು. ಹೌದಾ ಅಲ್ವಾ? ದೇವರು ಅಬ್ರಾಮನನ್ನು ಕರೆದಾಗ ನಿನ್ನ ಸ್ವಂತ ಜನರನ್ನು, ಬಂಧು ಬಳಗವನ್ನು ಬಿಟ್ಟು ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಹೋಗು ಅಂತ ಹೇಳಿದಾಗ ಅವನು ಏನು ತುಟುಕ್ ಪಿಟುಕನ್ನ ಇಳಿದು ಬಂದ. ದೇವರು ಅವನಿಗೆ ವಾಗ್ದಾನ ಮಾಡಿದನು, ನಾನು ನಿನ್ನನ್ನು ಆಶೀರ್ವದಿಸುವೆನು, ನಾನು ನಿನ್ನನ್ನು ಆಶೀರ್ವದಿಸುವೆನು. ಆಕಾಶದ ನಕ್ಷತ್ರಗಳ ಹಾಗೆ, ಕಡಲ್ ತೀರದ ಉಸುಬಿನ ಹಾಗೆ ನಾನು ನಿನ್ನನ್ನು ಆಶೀರ್ವದಿಸುವೆನು. ಕರ್ತನೇ, ನಿನ್ನ ನಾಮದಲ್ಲಿ ಇವರನ್ನ ಬ್ಲೆಸ್ ಮಾಡ್ತೇನೆ, ಸಮಾಧಾನವಾಗಿ ಕಳಿಸ್ಕೊಡು. ಕೇಳಿದಂಥ ವಾಕ್ಯಗಳು ಇವರ ಜೀವನ ಪರ್ಯಂತವಾಗಿ ಹೃದಯದಲ್ಲಿ ಬೇರೂರತಕ್ಕಂತೆ ಏನೆಲ್ಲ ಬಂದರೂ ವಾಕ್ಯವನ್ನು ಬಿಟ್ಟು ಹಿಂದಕ್ಕೋ ಎಡಕ್ಕೋ ಬಲಕ್ಕೋ ಸರಿಯದೆ ನಿನ್ನಲ್ಲಿ, ನಿನ್ನ ವಾಕ್ಯವು ಇವರಲ್ಲಿ ನೆಲೆಗೊಂಡಿರತಕ್ಕಂತೆ ಇವರನ್ನ ಆಶೀರ್ವಾದ ಮಾಡು, ಸಮಾಧಾನವಾಗಿ ಕಳಿಸ್ಕೊಡು. ಪ್ರತಿಯೊಂದು ವ್ಯಕ್ತಿಗಳನ್ನು, ಕುಟುಂಬಗಳನ್ನು ಸಮೃದ್ಧಿಯಾಗಿ ಆಶೀರ್ವಾದ ಮಾಡು. ಯೇಸುವಿನ ನಾಮದಲ್ಲಿ ಬೇಡ್ತಾನೆ. ಜನ ಗಟ್ಟಿಯಾಗಿ ಹೇಳ್ರಿ ಆಮೆನ್.